ಶ್ರೀ ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ ಹಚ್ಚಿದ ಪ್ರಕರಣದ ಹಿನ್ನೆಲೆಯಲ್ಲಿ ಪಕ್ಷಾತೀತ ಜಾತ್ಯತೀತ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡಿದ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ನಡೆಯಿತು. ದೇವರಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಕೆಲ ದಿನಗಳ ಹಿಂದೆ ನಡೆದ ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಬ್ಯಾನರ್ಗೆ ಪೂಜೆ ಸಲ್ಲಿಸಿದ್ದರು. ಭಾನುವಾರ ರಾತ್ರಿ ಯಾರೋ ಕಿಡಿಗೇಡಿಗಳು ನಾಡಪ್ರಭು ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ ಹಾಕಿದ್ದರು. ಈ ಪ್ರಕರಣದ ಬಗ್ಗೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ನಗರ ಹಾಗೂ ತಾಲೂಕಿನಿಂದ ನೂರಾರು ಮಂದಿ ಸಮುದಾಯದ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗ್ರಾಮದಲ್ಲಿ ಜಮಾಯಿಸಿದ್ದರು. ಅಲ್ಲದೆ ಪ್ರಕರಣವನ್ನು ಅರಿತ ಬೆಂಗಳೂರು ಒಕ್ಕಲಿಗರ ಸಂಘದ ಶ್ರೀ ಕೆಂಪೇಗೌಡ ವಿಶ್ವವಿದ್ಯಾಲಯದ ನೂರಾರು ಮಂದಿ ಕೂಡ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ತೀವ್ರತೆ ಅರಿತ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಿದ್ದರು. ನಾಡಪ್ರಭು ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ ಹಾಕಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಅವರನ್ನು ಶಿಕ್ಷೆಗೊಳಪಡಿಸಿ ಬಂಧಿಸಿ ಕೂಡಲೇ ಬಂಧಿಸಿ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿ ಮಾತನಾಡಿದ ಡಿವೈಎಸ್ಪಿ ಗಿರಿ, ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಯಾರೇ ಆದರೂ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವುದಾಗಿ ಭರವಸೆ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿ ಪ್ರತಿಭಟನೆ ಕೈಬಿಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಬ್ಯಾನರ್ ಬೆಂಕಿ ಹಾಕುವುದು ಅಂತಹ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗ್ರಾಮದಲ್ಲಿ ಶಾಂತಿ ಕಾಪಾಡಿ. 2 ದಿನದಲ್ಲಿ ಪೊಲೀಸರು ಕಿಡಿಗೇಡಿಗಳನ್ನು ಬಂಧಿಸಿದರೆ ಪ್ರತಿಭಟನೆ ಕಾರ್ಯಕ್ರಮದಾಗಿ ತಿಳಿಸಿದರು. ಪ್ರತಿಭಟನಾ ನೇತೃತ್ವವನ್ನು ಮುಖಂಡ ಸಂಘದ ನಿರ್ದೇಶಕ ವೆಂಕಟರಾಮೇಗೌಡ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂಎನ್ ಆನಂದಸ್ವಾಮಿ, ಆರ್ಎಸ್ ಹಿರಿಯ ನಾಯಕ ಯಲೇಕೆರೆ ರವೀಶ್, ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಟಿ ನಾಗೇಶ್, ನಿವೃತ್ತ ಮುಖ್ಯ ಶಿಕ್ಷಕ ಹರಿದಾಸ್, ನೇಗಿಲಯೋಗಿ ರಾಮ್ಪುರ್ ಧರಣೀಶ್, ಆಪ್ಕಾಂ ನಿರ್ದೇಶಕ ಮಳೋಪಟ್ನ ರವಿ, ಬೈರಪಟ್ನ ರವಿ, ಒಳಗೆರೆದೊಡ್ಡಿ ವೆಂಕಟರಾಮು, ಬೈರಪಟ್ನ ಸುರೇಶ್, ಅಭ್ಯುದಯ ಬ್ಯಾಂಕ್ ನಿರ್ದೇಶಕರಾದ ರೇಖಾ ಉಮಾಶಂಕರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಪ್ಪಾಜಿ, ಧರಣೇಶ್ ದೇವರಹಳ್ಳಿ, ಒಳಗೆರೆದೊಡ್ಡಿ ಗ್ರಾಮ ಪಂಚಾಯತ್ ಸದಸ್ಯ ಮನೋಹರ್, ಮುಕುಂದ ನಂದೀಶ್, ಸಿದ್ದರಾಮು ಹಾಗೂ ನೂರಾರು ಮಂದಿ ಹಾಜರಿದ್ದರು. ಸ್ಥಳದಲ್ಲಿ ಡಿವೈಎಸ್ಪಿ ಗಿರಿ, ಇಒ ಸಂದೀಪ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್, ಪಿಎಸ್ಐಗಳಾದ ಮನೋಹರ್, ಸಹನಾ ಪಾಟೀಲ್ ಹಾಗೂ 30ಕ್ಕೂ ಹೆಚ್ಚು ಪೊಲೀಸರು ಹಾಜರಿದ್ದರು. ಪ್ರಗತಿಪರ ರೈತ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು, ಗ್ರಾಮಸ್ಥರುಗಳು ಎಲ್ಲ ಕೂಡ ಬಂದಿದ್ರೆ ಕೃತ್ಯ ಅಂತೇಳಿ ಪ್ರತಿಭಟನೆ ಹಮ್ಮಿಕೊಂಡ್ವಿ. ಟೈಮ್ನಲ್ಲಿ ಆರಕ್ಷಕ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಗ್ರಾಮ ಪಂಚಾಯತಿ ಇಒ, ಬಿಡಿಒ ಸಾಹೇಬ್ರು ಎಲ್ಲ ಇಲ್ಲಿ ಬಂದು ಇಲ್ಲಿ ಆಗಿರೋದಕ್ಕೆ ಅವರು ಕ್ಷಮೆ ಕೇಳಿಕೊಂಡು ಬಹಿರಂಗವಾಗಿ ಇಒ ಸಾಹೇಬ್ರು ಕ್ಷಮೆ ಕೇಳಿದ್ದಾರೆ. ಈ ನಮ್ಮ ಆರಕ್ಷಕ ಅಧಿಕಾರಿಗಳು ಅವ್ರ ಮೇಲೆ ಇಮಿಡಿಯೇಟ್ ಆಗಿ FIR ಆಗಿ ಕ್ರಮ ತಗೊಂಡು ಅವ್ರನ್ನ ಬಂಧಿಸ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಟ್ಟವ್ರು. ಅದ್ರ ಮುಖ ಹಾಗಾಗಿ ನಾವು ಇವತ್ತು ಪ್ರತಿಮೆ ಕೈ ಬಿಟ್ಟಿದೀವಿ. ಕಾರಣ ಒಂದು ತಾತ್ಕಾಲಿಕ ಅದು ಕೈ ಬಿಟ್ಟಿರೋದು. ಅವ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಯಾವ ಮಟ್ಟ ತಗೋಬೇಕಪ್ಪ ಅಂದ್ರೆ, ಇನ್ನು ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಮುಖಂಡರನ್ನ, ಬರೀ ಕೆಂಪೇಗೌಡರಲ್ಲ, ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಅವ್ರ ಶಾಲೆಯಲ್ಲಿರುವಂತ ನಮ್ಮ ಕೆಂಪೇಗೌಡರು ಇರ್ಬೋದು, ಯಾವುದೇ ಪ್ರತಿಭೆಯು ಕೂಡ ಈ ತರ ಕ್ಷುಲ್ಲಕವಾಗಿ ನಡ್ಕೋಬಾರದು, ಅವಮಾನ ಮಾಡಬಾರದು ಅಂತೆಲ್ಲ ನಾವೇನ್ ಕೇಳ್ಕೊಂಡು ಅವ್ರು ನಮ್ಗೆ ಸ್ಪಂದಿಸಿದ್ದಾರೆ. ಇವತ್ತಾಗಿರೋದಕ್ಕೆ ಪ್ರಾಯಶ್ಚಿತ್ತ ಏನಪ್ಪಾ ಅಂದ್ರೆ, ನಾವು ನಮ್ಮ ಸಾಹೇಬ್ರು ಕೇಳ್ಕೊಂಡು ಇಒ ಸಾಹೇಬ್ರನ್ನೇ ಮತ್ತ ನಮ್ಮ ಡಿಎಸ್ಪಿ ಗಿರಿ ಸಾಹೇಬ್ರನ್ನೇ ಈ ಜಾಗದಲ್ಲಿ ನಮ್ಗೆ ಕೆಂಪೇಗೌಡ ಪ್ರತಿಮೆಯನ್ನ ಅನಾವರಣ ಮಾಡೋಕೆ ಅವಕಾಶ ಮಾಡ್ಕೊಡಿ, ಪರ್ಮಿಷನ್ ಕೊಡಿ ಅಂತ ಅವರು ಕೂಡ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿ ಇವು ಕೂಡ ಗುದ್ಲಿ ಪೂಜೆ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡ್ತೀವಿ. ಜೊತೆಗೆ ಇದು ಕೆಂಪೇಗೌಡ ಸರ್ಕಲ್ ಅಂತ ಒಂದು ನಾಮಕರಣ ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರತಿ ವರ್ಷನೂ ಕೂಡ ಇಲ್ಲಿ ಕೆಂಪೇಗೌಡ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು ಘಂಟಾಘೋಷವಾಗಿ ಇವತ್ತು ತೀರ್ಮಾನ ಮಾಡಿದೀವಿ. ಅದ್ರ ಮುಖಾಂತರ ಅದೇ ತರ ನಡ್ಕೊಳ್ತೀವಿ ನಾವು.